ಒಂದು ಕಡೆಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಲಿಂಡರ್ ಸಮಸ್ಯೆ ಎದುರಾಗ್ತಾ ಇದೆ. ಹೋಟೆಲ್ಗಳಲ್ಲಿ ಅಡಿಗೆ ಮಾಡೋದಕ್ಕೂ ಸಹ ಸಿಲಿಂಡರ್ ಸಿಗ್ತಾ ಇಲ್ಲ. ಆದರೆ ಸಚಿವರ ಕಾರ್ಯಕ್ರಮಗಳಿಗೆ ಮಾತ್ರ ಸಿಲಿಂಡರ್ ಸಮಸ್ಯೆ ಎದ್ದು ಕಾಣಿಸ್ತಾನೇ ಇಲ್ಲ. ಕಾರಣ ಏನು ಅಂದರೆ ಮಾಜಿ ಸಚಿವರಾಗಿರುವಂತಹ KH ಪಾಟೀಲರ 101ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸಚಿವರಾಗಿರುವಂತಹ KH ಪಾಟೀಲ್ ಅವರ ಜಯಂತ್ಯೋತ್ಸವದಲ್ಲಿ ಈ ಒಂದು ಸಂದರ್ಭದಲ್ಲಿ ಸಿಲಿಂಡರ್ಗಳನ್ನು ಯಥೇಚ್ಛವಾಗಿ ಬಳಸಲಾಗಿದೆ ಎನ್ನುವಂತಹ ಆರೋಪ ಕೇಳ್ತಾ ಇದೆ. ಸಚಿವರಾಗಿರುವಂತಹ HK ಪಾಟೀಲ್ ಅವರ ತಂದೆ ದಿವಂಗತ KH ಪಾಟೀಲರು ಪಾಟೀಲರ 101ನೇ ಜಯಂತ್ಯೋತ್ಸವದಲ್ಲಿ ಸಿಲಿಂಡರ್ ಸಮಸ್ಯೆ ಕಾಣಿಸ್ತಾ ಇಲ್ಲ. ಅದು ಯಾವ ರೀತಿ? ಕಮರ್ಷಿಯಲ್ ಸಿಲಿಂಡರ್ಗಳು ಅಲ್ಲಿ ಬಳಕೆಯನ್ನು ಮಾಡಲಾಗಿದೆ. ಬರೋಬ್ಬರಿ 10,000 ಜನರ ಭೋಜನದ ವ್ಯವಸ್ಥೆಗೆ 12ಕ್ಕೂ ಹೆಚ್ಚು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಳಕೆ ಮಾಡಲಾಗಿದೆ. ಗದಗದ ಕಾಟನ್ ಸೆಲ್ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. KH ಪಾಟೀಲ್ ಅಭಿಮಾನಿಗಳ ಬಳಗದಿಂದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್, KJ ಜಾರ್ಜ್ ಸೇರಿದಂತೆ ಹಲವು ಸಚಿವರುಗಳು ಮತ್ತು ರಾಜ್ಯದ ನಾಯಕರುಗಳು ಭಾಗಿಯಾಗಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ನಲ್ಲಿ 4,000ಕ್ಕೆ 3,500ಕ್ಕೆ ಹೀಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇದ್ದಾವೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ನೇ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಸಹ ಜನರಿಗೆ ಸಿಗೋದೇ ಇಲ್ಲ ಅನ್ನುವಂತಹ ಚರ್ಚೆಗಳು ಒಂದು ಕಡೆ ನಡೀತಾ ಇದ್ದರೆ, ಇಲ್ಲಿ ಹೇಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಬಂದವು? ಇಲ್ಲಿ ಯಾಕೆ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಅಭಾವ ಕಾಣಿಸ್ತಾ ಇಲ್ಲ? ಈಗಾಗಲೇ ಯಾವ ಮಟ್ಟಕ್ಕೆ ಅಂದರೆ ಕರ್ನಾಟಕದಲ್ಲಿರುವಂತಹ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳಿದ್ದಾವೆ, ಮಠಗಳಿದ್ದಾವೆ, ಹಾಸ್ಟೆಲ್ಗಳಿದ್ದಾವೆ, ಅದರ ಜೊತೆಗೆ ಹೋಟೆಲ್ಗಳಿದ್ದಾವೆ. ಪ್ರಸಾದವನ್ನು ದೇವರ ಪ್ರಸಾದ ಮಾಡೋದಕ್ಕೂ ಸಹ ಸಿಲಿಂಡರ್ ಕೊರತೆಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಆದರೆ ಬಹಳಷ್ಟು ಕಡೆಗೆ ಈಗಾಗಲೇ ವಿದ್ಯಾರ್ಥಿಗಳಿರುವಂತಹ ಮಠಗಳಲ್ಲಿ ಅಲ್ಲೂ ಸಹ ಮಕ್ಕಳಿಗೆ ಊಟಕ್ಕಾಗಿ ಅಡುಗೆ ತಯಾರು ಮಾಡಬೇಕಂದ್ರೂ ಸಹ ಸಿಲಿಂಡರ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ, ಸರ್ಕಾರದ ಹಾಸ್ಟೆಲ್ಗಳಲ್ಲಿ, ಬೇರೆ ಹಾಸ್ಟೆಲ್ ಬಿಡಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲೇ ಊಟದ ಸಮಸ್ಯೆ ಆಗ್ತಾ ಇದೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲವೂ ಜನಸಾಮಾನ್ಯರಿಗೆ ದಿನನಿತ್ಯದಲ್ಲಿ ಬೇಕಾಗುವಂಥದ್ದು. ಕೇವಲ 10 ರೂಪಾಯಿ ಕೊಟ್ಟರೆ ಇಂದಿರಾ ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡ್ತಾರೆ. ಆದರೆ ಅಂತಹ ಸಮಾಜ ಸೇವೆಯಲ್ಲಿ ತೊಡಕೊಂಡಿರುವಂತಹ ಸರ್ಕಾರದ ಒಂದು ಕಾರ್ಯಕ್ರಮವಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ. ಆದರೆ ಸಚಿವರ ಮನೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಮಾತ್ರ ಯಾವುದೇ ಸಿಲಿಂಡರ್ ಅಭಾವ ಎದ್ದು ಕಾಣಿಸ್ತಾ ಇಲ್ಲ. ನೀವಲ್ಲಿ ನೋಡ್ತಾ ಇದ್ದೀರಾ, ಕಮರ್ಷಿಯಲ್ ಸಿಲಿಂಡರ್ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ನೋಡಿ. ಕಮರ್ಷಿಯಲ್ ಸಿಲಿಂಡರ್ಗಳು 10,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕಾಗಿ ಬಳಕೆ ಆಗಿರುವಂಥದ್ದು 12 ಸಿಲಿಂಡರ್. ಒಂದು ಸಿಲಿಂಡರ್ ಕೊಡೋಕ್ಕಾಗ್ತಾ ಇಲ್ಲ. ಆಸ್ಪತ್ರೆಗಳಿಗೆ ಸಿಲಿಂಡರ್ಗಳು ಕೊಡೋಕ್ಕಾಗ್ತಾ ಇಲ್ಲ. ಆಸ್ಪತ್ರೆ ಕ್ಯಾಂಟೀನ್ಗಳಲ್ಲಿ ಸಿಲಿಂಡರ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ನೀವು ದಾಸೋಹ ಪದ್ಧತಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಮಠಗಳಲ್ಲಿರುತ್ತೆ. ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅಂತ, ಅಂತಹ ಕಡೆ ಸಿಗ್ತಾ ಇಲ್ಲ. ಈ ಮಠಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಊಟ ಸಮಸ್ಯೆ ಆಗ್ತಿದೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ. ಅದರಲ್ಲಿ ಅಡಿಗೆಯಲ್ಲಿ ಮೆನುಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪ್ರಸಾದ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಹೋಟೆಲ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆದರೂ ಸಹ ಯಾವುದೇ ಕಾರಣಕ್ಕೂ ಇಂತಹ ಕಾರ್ಯಕ್ರಮಗಳಿಗೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಈ ಒಂದು ಕಾರ್ಯಕ್ರಮದಲ್ಲಿ ಆ ಸಿಬ್ಬಂದಿಯ ಜೊತೆ ಮಾತನಾಡಿಸಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಸಾಕಷ್ಟು LPG ಗ್ಯಾಸ್ಗಳ ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ಸಾಕಷ್ಟು ಜನರು ಆಗಿರ್ಬೋದು, ಮತ್ತು ಏನು ಹೋಟೆಲ್ ಉದ್ಯಮಿಗಳಾಗಿರ್ಬೋದು, ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗಿರುವಂಥದ್ದು. ಹೀಗಾಗಿ ಆದರೆ CM ಅವರು ಕರ್ನಾಟಕದಲ್ಲಿ ಮಾತ್ರ CM ಅವರು ಈ ಸಾಕಷ್ಟು ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ದೇಶದ ಪ್ರಧಾನಿಯವರಿಗೆ ಪತ್ರ ಕೂಡ ಬರೀತಾರೆ. ಆದರೆ ಗದಗಿನಲ್ಲಿ ನಡೀತಾ ಇರುವಂಥ ಏನು KH ಪಾಟೀಲ್ ಅವರ 101 ಜಯಂತ್ಯೋತ್ಸವ ಏನು ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಗ್ಯಾಸ್ ಅಭಾವ ಸೃಷ್ಟಿಯಾಗಿಲ್ಲ. ಆದರೆ ನಾನೀಗ ತೋರಿಸ್ತಾ ಹೋಗ್ತೀನಿ. ಈ ಒಂದು ಕಾರ್ಯಕ್ರಮ ಸುಮಾರು 10,000ಕ್ಕೂ ಹೆಚ್ಚು ಜನರು ಇಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಜನರಿಗೆ ಏನು ಈಗ KH ಪಾಟೀಲ್ ಬಳಗದಿಂದ, ಈ ಒಂದು ಅಭಿಮಾನಿ ಬಳಗದಿಂದ ಈ ಒಂದು ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಅಂದರೆ ನಸುಕಿನ ಜಾವದಿಂದ ಕೂಡ ಸಾಕಷ್ಟು ಸುಮಾರು 10,000 ಜನರಿಗೆ ಈ ಒಂದು ಬೇರೆ ಬೇರೆ ಖಾದ್ಯಗಳನ್ನು, ವಿವಿಧ ತೆರನಾದಂಥ ಖಾದ್ಯಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಂದರೆ ಸಾಕಷ್ಟು ಈ ಒಂದು ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಕೂಡ ಬೇಕಾಗುತ್ತೆ. ಹೀಗಾಗಿ ಆದರೆ ಇಲ್ಲಿ ಮಾತ್ರ ಗ್ಯಾಸ್ ಮೂಲಕನೇ ಇಲ್ಲಿ ಅಡುಗೆ ಮಾಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಇವ್ರಿಗೆ ಅಂದರೆ ಏನು ಸಾಕಷ್ಟು ಜನರಿಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳು ಕೂಡ ಗದಗಿನಲ್ಲಿ ಬಂದಾಗಿದ್ದಾವೆ. ಆದರೆ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರ
ಗ್ಯಾಸ್ ಸಿಲಿಂಡರ್ ಕೂಡ ಅಭಾವ ಆಗಿಲ್ಲ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಸಿಬ್ಬಂದಿಗಳು ಕೂಡ ಅಡುಗೆ ಈಗಾಗಲೇ ತಯಾರು ಮಾಡಿದರೆ ಅದನ್ನು ಏನು ಬಡಿಸೋದಕ್ಕೆ ಕೂಡ ಸಿಬ್ಬಂದಿಗಳು ಈಗಾಗಲೇ ನೋಡ್ತಾ ಇರ್ಬೋದು. ಬೇರೆ ಬೇರೆ ರೀತಿಯಾದ ಏನು ಪಲ್ಯ ಆಗಿರ್ಬೋದು, ದಾಲ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಮತ್ತು ಬೂಂದಿ ಆಗಿರ್ಬೋದು, ಸಾಕಷ್ಟು ವಿವಿಧ ತೆರನಾದಂಥ ಖಾದ್ಯಗಳನ್ನು ತಯಾರು ಮಾಡಿದ್ದಾರೆ. ಏನು ಜನರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ, ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನರಿಗೆ ಈ ಒಂದು ಖಾದ್ಯಗಳನ್ನು ತಯಾರು ಮಾಡಿ ಈಗ ಬಡಿಸೋದಕ್ಕೆ ಕೂಡ ಸಜ್ಜಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಏನು ಊಟ ತಯಾರು ಮಾಡ್ತಾರೆ, ಈಗಾಗಲೇ 7,000ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾದ್ಯಗಳನ್ನು ರೆಡಿ ಮಾಡಿದ್ದಾರೆ. ಇನ್ನೂ ಕೂಡ ಜನರಿಗೆ ಕಮ್ಮಿ ಬಿದ್ದರೆ, ಅಂದರೆ ಸುಮಾರು ಏನು 10,000 ಜನರು ಬರ್ತಾರೆ, ಆ ಜನರಿಗೂ ಕೂಡ ಯಾವುದೇ ರೀತಿಯಂಥ ಕೊರತೆ ಆಗದೇ ರೀತಿಯೊಳಗೆ ಅಡುಗೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಇಲ್ಲಿನ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಏನು ಈ ಒಂದು ಅಡುಗೆಯನ್ನು ನೇತೃತ್ವ ವಹಿಸ್ಕೊಂಡಿರುವಂಥ ಹಿರಿಯರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಸಾವಿರಕ್ಕೆ ಜನರನ್ನ ಈ ಅಡುಗೆ ತಯಾರು ಮಾಡಿದ್ರಿ ಸರ್? ಯಾವ ರೀತಿ ಯಾವ ರೀತಿಯಾಗಿ ಅಡುಗೆ ತಯಾರು ಮಾಡಿದ್ರಿ ಸರ್? 4,000ದಿಂದ 5,000 ತನಕ ಎಕ್ಸ್ಪೆಕ್ಟೇಷನ್. ಇವು ಬಲಿ ಹಚ್ಚಿದ್ದೀವಿ, ಯಾವ್ದಾರ ಪ್ರಸಂಗ ಇರಲಿ ಅಂತ ಗ್ಯಾಸ್ ಅಷ್ಟೇ. ಅಂದ್ರೆ ಸುಮಾರು 12 ಗ್ಯಾಸ್ಗಳು ಇಲ್ಲಿ ತಯಾರು ಗ್ಯಾಸ್ಗಳ ಮೂಲಕ ಅಡುಗೆ ಮಾಡಿದ್ರಿ ಸರ್ ಸಾವಿರಾರು ಜನರಿಗೆ. ಅಂದ್ರೆ ಯಾವುದೇ ರೀತಿಯ ಕೊರತೆ ಬೀಳಿಲ್ಲ ಅಥವಾ ಹೆಂಗೆ ಸರ್? ನಿಮ್ಗೇನು ಅಭಾವ ಸೃಷ್ಟಿ ಆಗಲಿಲ್ಲ ಅಥವಾ? ಕಟ್ಟಿಗೆ ಹಾಕಿದ್ದೀವಲ್ಲ, ಕಟ್ಟಿಗೆ ಒಲೆನೇ ಮೇನ್ ಉಪಯೋಗಿಸಿರೋದು. ಕಟ್ಟಿಗೆ ಎಲ್ಲ ನೋಡಿ ಒಲೆ ಎಲ್ಲ ಅನ್ನ ಸಾರು ಇವು ಚಪಾತಿಗಳಿಗಿಂದ ಅಷ್ಟೇ ಮಾತ್ರ ನಾವು ಇದು ಗ್ಯಾಸ್. ಅಂದ್ರೆ ನಿಮಗೂ ಕೊರತೆ ಆತ ಅನ್ಸರ ಈ ಗ್ಯಾಸ್ ಸಿಲಿಂಡರ್ ಬಗ್ಗೆ ಏನಾರು ನಿಮ್ಗೆ ಸಮಸ್ಯೆ ಆತನ ಅಥವಾ ಏನಾದ್ರು? ಸಮಸ್ಯೆ ಅಂದ್ರೆ ಸಮಸ್ಯೆನೇ, ಸಿಗದೆ ಸಮಸ್ಯೆ ಅಲ್ಲ. ಇಲ್ಲಿ ಕಟ್ಟಿಗೆನೇ ನಾವು ಮೇನ್ ಇಟ್ಕೊಂಡಿರೋದು. ಅಂದ್ರೆ ಜನ ಹೇಳ್ತಾ ಇದಾರೆ ಸರ್, ನಮ್ಗೇನು ಸಿಲಿಂಡರ್ ಸಿಗ್ತಾ ಇಲ್ಲ ನಮಗೆ, ಮತ್ತು ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ, ಅದು ಕಾರ್ಯಕ್ರಮ ಮಾತ್ರ ಅದ್ದೂರಿಯಾಗಿ ಮಾಡ್ತಾ ಇದಾರೆ, ಗ್ಯಾಸ್ ಸಿಲಿಂಡರ್ಗೆ ಅವ್ರಿಗೇನು ಅಭಾವ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಅಲ್ಲ, ಸಿಲಿಂಡ್ರಿಗೆ ಅಭಾವ ಆಗಿಲ್ಲ ಯಾಕ್ರೆ, ಸಿಲಿಂಡರ್ದು ಕೊರತೆನೇ ನಾವು ಅದಕ್ಕೆ ಕಟ್ಟಿಗೆ ಮೇನ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಪ್ರಭಾವಿಗಳಿಗೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಅವ್ರಿಗೆಲ್ಲ ಸಿಗ್ತಾವು ಹಂಗೆಲ್ಲ ಹೇಳ್ತಾ ಇದಾರೆ ಸರ್. ಅಲ್ಲ, ಅಂಥ ಪ್ರಭಾವ ಏನು ಬೀರಿಲ್ಲ. ಇಲ್ಲಿ ಕಟ್ಟಿಗೆನೇ ನಾವು ಮೇನಾಗಿ ಉಪಯೋಗಿಸಿರೋದು. ಇದು ಅವರು ಹೇಳ್ತಾ ಇರುವಂಥದ್ದು. ಅಂದರೆ ನಮಗೂ ಕೂಡ ಗ್ಯಾಸ್ ಸಮಸ್ಯೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಜನರು ಹೇಳ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಸಾಕಷ್ಟು ಹೋಟೆಲ್ ಕೂಡ ಬಂದ್ ಆಗಿದ್ದಾವೆ, ಕೆಲವೊಬ್ಬರು ಏನು ಒಲೆಗಳ ಮೂಲಕ ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಇವರು ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕರೂ ಕೂಡ ನಾವು ಒಂದಿಷ್ಟು ಒಲೆ ಮೂಲಕನ ಅಡುಗೆ ಮಾಡಿದ್ದೀವಿ ಅಂತ ಮಾತಾಡ್ತಾರೆ. ಒಟ್ಟಾರೆ ಏನು ಗ್ಯಾಸ್ ಸಿಲಿಂಡರ್ ಕೂಡ ಏನು ದೇಶದಲ್ಲಿ ಸೃಷ್ಟಿಯಾಗಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ, ಇದು ಕೂಡ ಒಂದು ರೀತಿ ಬಿಸಿ ಮುಟ್ಟಿದೆ. ಜೊತೆಗೆ ಅವ್ರಿಗೂ ಕೂಡ ಏನು ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿ ಏನಾಗಿದೆ ಅದು ಕೂಡ ಅವ್ರಿಗೆ ಬಿಸಿ ಮುಟ್ಟಿದೆ. ಜೊತೆಗೆ ಕೆಲವೊಂದಿಷ್ಟು ಸಿಲಿಂಡರ್ಗಳ ಮೂಲಕನೂ ಕೂಡ ಅಡುಗೆ ಮಾಡಿದ್ದೇವೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.